ಶುಭೋದಯ ಎಲ್ಲರಿಗೂ. ಈಗಿನ ಕಾಲ ತುಂಬ ಚಳಿ ಆಗಿರೋದ್ರಿಂದ ಬಾಯಿಗೆ ಏನಾದರೂ ಒಂದು ಬಾಯೆಲ್ಲ ಗೊಡ್ಡಾಗಿರುತ್ತೆ. ಅದಕ್ಕೆ ನಮಗೆ ನೆನಪಾಗೋದು ಗೊಡ್ಡುಗಾರ. ಶೀತ ಆಗಲಿ, ನೆಗಡಿ ಆಗಲಿ, ಕೆಮ್ಮಾಗಲಿ, ಜ್ವರ ಬರಲಿ, ನಮಗೆ ಗೊಡ್ಡುಗಾರ ಮಾಡ್ಕೊಂಡು ತಿಂದುಬಿಡ್ತು ಅಂತ ಅಂದರೆ ಕಂಪ್ಲೀಟಾಗಿ ಹೋಗುತ್ತೆ ಅನ್ನೋದು ಆಗಿನ ಕಾಲದಿಂದನೂ ನಮ್ಮ ಅಜ್ಜಿ ತಾತ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಮಾಡೋದು ತುಂಬ ಸುಲಭ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ 5ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೆರಡು ಗೆಜ್ಜಿರೋಂತಹ ಬೆಳ್ಳುಳ್ಳಿ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಂದು ಬಣ್ಣ ಬರೋ ತನಕ. ಈ ಗೊಡ್ಡುಗಾರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆಗಿನ ಕಾಲದಲ್ಲಿ ನಮ್ಮ ಥರ ಬರೀ ಅನ್ನ ತಿಂದ್ಕೊಂಡು ಹೊಟ್ಟೆ ಬರ್ಸ್ಕೊತಾ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ರಾಗಿ ರೊಟ್ಟಿ, ಗೊಡ್ಡುಗಾರ ಅಥವಾ ರಾಗಿ ಮುದ್ದೆ ತಿಂದ್ಕೊಂಡು ಹೊಲದ ಕಡೆ ಹೋಗಿಬಿಡ್ತು ಅಂತ ಅಂದರೆ ಅವ್ರಿಗೆ ಸಂಜೆ ಬರೋ ತನಕನೂ ಅಷ್ಟು ಶಕ್ತಿ ಇರ್ತಾಯಿತ್ತು. ನೆಕ್ಸ್ಟ್ ಇದಕ್ಕೆ ನಾವು ಅದೆರಡು ಹಾಗೆ ಹುರ್ಕೊಂಡಾದಮೇಲೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕರಿಮೆಣಸು, 1-2 ಎಸಳು ಕರಿಬೇವು ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರಿದು ಅದ್ರ ಘಮ ಬರ್ತಾ ಇರುತ್ತೆ. ಘಮ ಬಂದಾದಮೇಲೆ ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪಿತ್ತು ಅಂದರೆ ಕೊತ್ತಂಬರಿ ಹಾಕ್ಬೋದು. ನಾನಿಲ್ಲಿ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ, 1.5 ಸ್ಪೂನಷ್ಟು. ಇದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕಂಪ್ಲೀಟಾಗಿ ಆಪ್ಷನಲ್ಲು. ಈರುಳ್ಳಿನ ಈ ರೀತಿ ಒಂದು ಚಮಚಕ್ಕೆ ಚುಚ್ಕೊಂಡು ಅದನ್ನು ಸುಟ್ಟಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಬೇರೆ ಥರ ಬರುತ್ತೆ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡು ಆ 2 ಈರುಳ್ಳಿನೂ ಗ್ಯಾಸ್ ಮೇಲೆ ಚೆನ್ನಾಗಿ ಸುಡ್ತಾ ಇದ್ದೀನಿ. ಸುಟ್ಬಿಟ್ಟು ಹಚ್ಚಿ ಚೆನ್ನಾಗಿ ಹಾಕಿ ಅದನ್ನು ರುಬ್ಬಬೇಕಾಗತ್ತೆ. ಇಲ್ಲಿ ನಾನು ಸುಟ್ಟಿರೋ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಅದನ್ನು ಹಾಕಿ 1-2 ನಿಮಿಷ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ನಂತರ ಇಲ್ಲಿ ಎವರೆಸ್ಟ್ ಅವರ ಹಿಂಗನ್ನು ಕೂಡ ಹಾಕ್ತಿದ್ದೀನಿ. 1-2 ಚಿಟಿಕೆ ಹಿಂಗೆ ಹಾಕಿದ್ರೆ ಸಾಕು. ಹಿಂಗನ್ನು ಹಾಕಿ ಮತ್ತೆ ಒಂದು ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇರಬೇಕು. ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕಿ ಅದನ್ನು ತರಿಯಾಗಿ ರುಬ್ಬಿ ಮಾಡಿಕೊಂಡ್ರೆ ನಮ್ಮ ಚಳಿಗೆ ಗೊಡ್ಡುಗಾರ ರೆಡಿಯಾಗಿದೆ. ಇಲ್ಲಿ ನಾನು ರಾಗಿ ರೊಟ್ಟಿ ಮೊದಲೇ ಮಾಡ್ಕೊಂಡಿದ್ದೆ. ಗೊಡ್ಡುಗಾರನ ಇಲ್ಲ ಮೊಸರು ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ತುಪ್ಪ ಹಾಕ್ಕೊಂಡಾದರೂ ತಿನ್ಬೋದು. ಥ್ಯಾಂಕ್ಸ್ ಎವ್ರಿವನ್.